ಹಾಯ್ ಗೈಸ್, ದಿಸ್ ಇಸ್ ಫ್ರಮ್ ಲೆವೆನ್ ಕನ್ನಡ. ಏನು ನೋಡ್ತಾ ಇದ್ದಾರೆ ಇವತ್ತು ಮೆಟಬಾಲಿಸಮ್ ಆಫ್ ಗ್ಯಾಲಕ್ಟೋಸ್. ಸೊ ಇದು ಸಿಲೆಬಸ್ಸಲ್ಲಿದೆ ಮತ್ತು ಎಕ್ಸಾಮಲ್ಲಿ ಎಲ್ಲೂ ಕ್ವಶನ್ ಕೇಳಿಲ್ಲ ಡೈರೆಕ್ಟಾಗಿ. ಸೊ ಬರೀಬೇಕಂದ್ರೆ ನಾವು ಅಲ್ಲಿಗೆ ಸಾರ್ಬಿಟಲ್ ಪಾತ್ವೆ ಕೇಳಿದರೆ ಆ ಸಾರ್ಬಿಟಲ್ ಪಾತ್ವೆನಲ್ಲಿ ಬರ್ಕೋಬೇಕು. ಡಿಫಿಷಿಯನ್ಸಿ ಅಥವಾ ಡಿಸಾರ್ಡರ್ಸ್ ಏನಿದ್ದಾವೆ ಅವನ್ನು ಬರ್ಕೋಬೇಕಾಗುತ್ತೆ. ಇನ್ನು ಈ ಪಾತ್ವೆನ ಸಿಂಪಲ್ಲಾಗಿ ನೋಡ್ಕೊತಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕು ಅಷ್ಟು ನೋಡ್ಕೊತ ಹೋಗೋಣ. ಇಂಟ್ರೊಡಕ್ಷನಲ್ಲಿ ಗ್ಯಾಲಕ್ಟೋಸ್ ಇಸ್ ಎಕ್ಸೋಸ್ ಮೊನೋಸ್ಯಾಕರೈಡ್ obtained mainly from the lactose and milk sugar. ಸೊ ಎಕ್ಸೋಸ್ ಮೊನೋಫಾಸ್ಫೇಟು ಗ್ಯಾಲಕ್ಟೋಸ್ ಅನ್ನೋದು ಮೇನ್ಲಿ ಲ್ಯಾಕ್ಟೋಸಿಂದ ಬರುತ್ತೆ. ಲ್ಯಾಕ್ಟೋಸ್ ಇಸ್ ಹೈಡ್ರೋಲೈಸಿಸ್ ಬೈ ದ ಲ್ಯಾಕ್ಟೋಸ್ ಇನ್ ಇಂಟೆಸ್ಟೈನ್ ಟು ಗ್ಲೂಕೋಸ್ ಅಂಡ್ ಪ್ಲಸ್ ಲ್ಯಾಕ್ಟೋಸ್. ಸೊ ಲ್ಯಾಕ್ಟೋಸಿಂದ ಇದೇನಿದೆ ಗ್ಯಾಲಕ್ಟೋಸ್ ಹೈಡ್ರೋಲೈಸ್ ಆಗುತ್ತೆ. ಇಟ್ ಮಸ್ಟ್ ಬಿ ಕನ್ವರ್ಟ್ ಇಂಟು ಗ್ಲೂಕೋಸ್ ಒನ್ ಫಾಸ್ಫೇಟ್ ಥ್ರೂ ಔಟ್ ದ ಲೀನಿಯರ್ ಪಾತ್ವೆ. ಸೊ ಏನಿದೆ ಇದು ಡೈರೆಕ್ಟಾಗಿ ಗ್ಲೈಕೋಲೈಸಿಸ್ಗೆ ಹೋಗೋಕ್ಕಾಗಲ್ಲ. ಸೊ ಆದ ಕಾರಣ ಗ್ಲೂಕೋಸ್ ಒನ್ ಫಾಸ್ಫೇಟ್ ಆಗಿ ಕನ್ವರ್ಷನ್ ಆಗಬೇಕು ಥ್ರೂ ಲಿನಿಯರ್ ಪಾತ್ವೆ. ಸೊ ಈ ಪಾತ್ವೆಗೆ ಅದರ್ ನೇಮ್ಸ್ ಏನಾದರೂ ಇದೆಯಾ ಅಂತ ನೋಡಿದರೆ ಲಿಯರ್ ಪಾತ್ವೆ ಅಂತ ಹೇಳಿ, ಮತ್ತು ಇಲ್ಲ ಗ್ಯಾಲಕ್ಟೋಸ್ ಟು ಗ್ಲೂಕೋಸ್ ಕನ್ವರ್ಷನ್ ಪಾತ್ವೆ ಅಂತೇಳಿ ಎರಡು ನೇಮ್ ಇದೆ. ಅದರ್ ನೇಮ್ ಬಯೋಕೆಮಿಕಲ್ ಯೂಸಸ್ ಆಫ್ ಗ್ಯಾಲಕ್ಟೋಸ್ ನೋಡಿದಾದ್ರೆ ಏನೇನಿದೆ ಅಂತೇಳಿ ಸೋರ್ಸ್ ಎನರ್ಜಿ ಆಫ್ಟರ್ ಕನ್ವರ್ಷನ್ ಆಫ್ ದಿ ಗ್ಲೂಕೋಸ್. ಸೊ ಏನಾದರೂ ಗ್ಯಾಲಕ್ಟೋಸ್ ಗ್ಲೂಕೋಸಾಗಿ ಕನ್ವರ್ಷನ್ ಆಯಿತು ಅಂದರೆ ಎನರ್ಜಿ ಕೊಡುತ್ತೆ. ಇನ್ನು ಫಾರ್ಮೇಷನ್ ಆಫ್ ಗ್ಲೈಕೋಪ್ರೋಟೀನ್ಸ್, ಗ್ಲೈಕೋಲಿಪಿಡ್ಸ್, ಪ್ರೋಟಿಯೋಗ್ಲೈಕ್ಯಾನ್ಸ್ ಇಷ್ಟೇನಿದೆ ಇದು ಫಾರ್ಮೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಂಪಾರ್ಟೆಂಟ್ ಫಾರ್ ಬ್ರೈನ್ ಡೆವಲಪ್ಮೆಂಟ್, ಮೈಲಿನ್ ಶೀತ್ ಫಾರ್ಮೇಷನ್, ಸೆಲ್ ಮೆಂಬ್ರೇನ್ ಇಂಟಿಗ್ರಿಟಿ ಇಷ್ಟಕ್ಕೂ ಇಂಪಾರ್ಟೆನ್ಸ್ ಇದು. ಇನ್ನು ಸೈಟ್ ಆಫ್ ಅಕರೆನ್ಸ್ ಎಲ್ಲೆಲ್ಲಿ ಇದು ಪಾತ್ವೆ ನಡೆಯುತ್ತೆ ಅಂದರೆ ಲಿವರು, ಕಿಡ್ನಿ, ಇಂಟೆಸ್ಟೈನಲ್ ಮ್ಯೂಕೋಸಾ, ಬ್ರೈನು, ಮೆಮರಿ ಗ್ಲ್ಯಾಂಡ್ಸು, ಸೈಟೋಪ್ಲಾಸಮ್ ಇಷ್ಟರಲ್ಲೂ ನಡೆಯುತ್ತೆ. ಇನ್ನು ಸ್ಟೆಪ್ಸ್ ನೋಡಿದರೆ ಫಸ್ಟು ಗ್ಯಾಲಕ್ಟೋಸಿಂದ ಗ್ಯಾಲಕ್ಟೋಸ್ ಒನ್ ಫಾಸ್ಫೇಟಾಗಿ ಕನ್ವರ್ಷನ್ ಆಗುತ್ತೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಗ್ಯಾಲಕ್ಟೋಕೈನೇಸ್ ಇಲ್ಲಿ ATP ರಿಕ್ವೈರ್ಮೆಂಟ್ ATPಯಿಂದ ADP ಆಗಿ ಕನ್ವರ್ಷನ್ ಆಗುತ್ತೆ. ನೆಕ್ಸ್ಟ್ ಗ್ಯಾಲಕ್ಟೋಸ್ ಒನ್ ಫಾಸ್ಫೇಟಿಂದ UDP ಗ್ಯಾಲಕ್ಟೋಸ್ ಆಗಿ ಕನ್ವರ್ಷನ್ ಆಗುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಗ್ಯಾಲಕ್ಟೋಸ್ ಒನ್ ಫಾಸ್ಫೇಟ್ ಯುಟಿಲೈಟ್ ಟ್ರಾನ್ಸ್ಫರೇಸ್. ಏನಾದರೂ ಈ ಎನ್ಸೈಮ್ ಡಿಫಿಷಿಯನ್ಸಿ ಇದ್ದರೆ ಗ್ಯಾಲಕ್ಟೋಸೀಮಿಯಾ ಆಗುತ್ತೆ. ಇದೊಂದು ಡಿಸಾರ್ಡರ್ ಕಂಡೀಷನ್. ಎನ್ಸೈಮ್ ಇತ್ತು ಅಂದರೆ ಪಾತ್ವೆ ಕಂಟಿನ್ಯೂ ಆಗುತ್ತೆ. ಸೊ ಪಾತ್ವೆ ಕಂಟಿನ್ಯೂ UDP ಗ್ಲೂಕೋಸ್ ಇಂದ ಗ್ಲೂಕೋಸ್ ಒನ್ ಫಾಸ್ಫೇಟ್ ಆಗಿ ಕನ್ವರ್ಷನ್ ಆಗುತ್ತೆ. ನೆಕ್ಸ್ಟ್ UDP ಗ್ಯಾಲಕ್ಟೋಸಿಂದ ಗ್ಲೈಕೋಜನ್ಗೆ ಕನ್ವರ್ಷನ್ ಆಗಿ ಅದು UDP ಗ್ಯಾಲಕ್ಟೋಸನ್ನೇ ಡೈರೆಕ್ಟ್ ಗ್ಲೈಕೋಲೈಸಿಸ್ಗೆ ಹೋಗುತ್ತೆ. ಗ್ಲೈಕೋಲೈಸಿಸಿಂದ ಗ್ಲೈಕೋಜನ್ ಬರುತ್ತೆ, ಗ್ಲೈಕೋಜನಿಂದ ಗ್ಲೂಕೋಸ್. ಇಷ್ಟು ಏನಿದೆ ಪಾತ್ರ ಓಕೆ. ನೆಕ್ಸ್ಟ್ ಎನರ್ಜೆಟಿಕ್ಸ್ ನೋಡಿದರೆ ಒಂದು ATP ಯುಟಿಲೈಸ್ ಆಗುತ್ತೆ. ATP ಪ್ರೊಡ್ಯೂಸ್ ಎಷ್ಟು ATP ಪ್ರೊಡ್ಯೂಸ್ ಆಯಿತು ಅಂತೇಳಿ ಸೇಮ್ ಎಸ್ ದ ಗ್ಲೂಕೋಸ್ ಆಫರ್ ಎಂಟ್ರಿ ಇಂಟು ದ ಗ್ಲೈಕೋಲೈಸಿಸ್. ನೆಟ್ ಎನರ್ಜಿ ನೋಡಿದರೆ ಸಿಮಿಲರ್ ಟು ಗ್ಲೂಕೋಸ್ ಮೆಟಬಾಲಿಸಮ್. ಇನ್ನು ರೆಗ್ಯುಲೇಷನ್ಸ್ ನೋಡಿದರೆ ಡಿಪೆಂಡ್ ಅಪಾನ್ ಗ್ಯಾಲಕ್ಟೋಸ್ ಎನ್ಸೈಮ್ ಆ್ಯಕ್ಟಿವಿಟಿ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ಹಿಬಿಟರ್ಸ್ ನೋಡಿದರೆ ಜೆನೆಟಿಕ್ ಎನ್ಸೈಮ್ ಡಿಫಿಷಿಯೆಂಟು, ಗ್ಯಾಲಕ್ಟೋಕೈನೇಸ್ ಡಿಫಿಷಿಯನ್ಸಿ, ಗಾಲ್ಟ್ ಡಿಫಿಷಿಯನ್ಸಿ, ಎಪಿಮರೈಸ್ ಡಿಫಿಷಿಯನ್ಸಿ ಇಷ್ಟೇನೋ ಡಿಫಿಷಿಯನ್ಸಿ ಇದ್ದರೆ ಆಗಿರುತ್ತೆ. ಅಸೋಸಿಯೇಟ್ ಡಿಸಾರ್ಡರ್ಸ್ ಏನಾದರೂ ಡಿಸಾರ್ಡರ್ಸ್ ನೋಡ್ತಾರೆ. ಒಂದು ಗ್ಯಾಲಕ್ಟೋಸಿಮಿಯಾ ಆಗಲಿ ಇರ್ದಂಗೆ, ಇನ್ನೊಂದು ಗ್ಯಾಲಕ್ಟೋಕೈನೇಸ್ ಡಿಫಿಷಿಯನ್ಸಿ, UDP ಗ್ಯಾಲಕ್ಟೋಸ್ 4 ಎಪಿಮರೈಸ್ ಡಿಫಿಷಿಯನ್ಸಿ. ಸೊ ಇದರಲ್ಲಿ ಗ್ಯಾಲಕ್ಟೋಸಿಮಿಯಾ ಮತ್ತು ಗ್ಯಾಲಕ್ಟೋಕೈನೇಸ್ ಡಿಫಿಷಿಯನ್ಸಿ ಎರಡು ಇಂಪಾರ್ಟೆಂಟು ನೋಡ್ಕೊಳ್ಳೋಣ. ಎನ್ಸೈಮ್ ಡಿಫಿಷಿಯನ್ಸಿ ಬಂದುಬಿಟ್ಟು ಗ್ಯಾಲಕ್ಟೋಸಿಮಿಯಾದಲ್ಲಿ ಗ್ಯಾಲಕ್ಟೋಸ್ ಒನ್ ಫಾಸ್ಫೇಟ್ ಯುಟಿಲೈಟ್ ಟ್ರಾನ್ಸ್ಫರೇಸ್ ಅನ್ನೋ ಎನ್ಸೈಮ್ ಡಿಫಿಷಿಯನ್ಸಿ ಇರುತ್ತೆ. ಅಕ್ಯುಮುಲೇಷನ್ ಸಬ್ಸ್ಟೆನ್ಸ್ ನೋಡಿದರೆ ಗ್ಯಾಲಕ್ಟೋಸ್ ಒನ್ ಫಾಸ್ಫೇಟ್ ಅಕ್ಯುಮುಲೇಷನ್ ಆಗುತ್ತೆ ಮತ್ತು ಗಲ್ಸಿಟಾಲ್ ಅಕ್ಯುಮುಲೇಷನ್ ಆಗುತ್ತೆ. ಗಲ್ಸಿಟಾಲ್ ಬಂದುಬಿಟ್ಟು ಈ ಗ್ಯಾಲಕ್ಟೋಸು ಮತ್ತು ಫ್ರಕ್ಟೋಸ್ ಏನಿದೆಯಾ ಎರಡೂ ಸಾರ್ಬಿಟಲಾಗಿ ಕನ್ವರ್ಷನ್ ಆಗುತ್ತೆ ಥ್ರೂ ಗ್ಯಾಲಕ್ಟೋಸ್ ಬಂದುಬಿಟ್ಟು ಪಾಲಿವರಲ್ ಪಾತ್ವೆ, ಫ್ರಕ್ಟೋಸು ಅದೇ ಪಾತ್ವೆನಲ್ಲಿ ಕನ್ವರ್ಷನ್ ಆಗುತ್ತೆ. ಕನ್ವರ್ಷನ್ ಆದಾಗ ಗ್ಯಾಲಕ್ಟೋಸ್ ಏನಾದ್ರೂ ಹೋಗಿ ಲೆಂತಲ್ಲಿ ಅಕ್ಯುಮುಲೇಷನ್ ಆದರೆ ಅದನ್ನು ಗಲ್ಸಿಟಾಲ್ ಅಥವಾ ಡಲ್ಸಿಟಾಲ್ ಅಂತ ಕರೀತಾರೆ. ಫ್ರಕ್ಟೋಸ್ ಅಕ್ಯುಮುಲೇಷನ್ ಆದ್ರೂ ಅದಕ್ಕೆ ಬೇರೆ ಹೆಸರಿದೆ. ಇನ್ನು ಕ್ಲಿನಿಕಲ್ ಫೀಚರ್ಸ್ ನೋಡಿದರೆ ಜಾಂಡೀಸ್, ಹೆಪಟೋಮೆಗಾಲೆ, ವಾಮಿಟಿಂಗು, ಹೈಪರ್ಗ್ಲೈಸೀಮಿಯಾ ಮತ್ತು ಕ್ಯಾಟ್ರಾಕ್ಟ್ ಫಾರ್ಮೇಷನ್ ಆಗ್ಬೋದು. ಗ್ಯಾಲಕ್ಟೋಕೈನೇಸ್ ಡಿಫಿಷಿಯನ್ಸಿ ನೋಡಿದರೆ ಅಕ್ಯುಮುಲೇಷನ್ ಆಫ್ ಗ್ಯಾಲಕ್ಟೋಸ್ ಇನ್ ಗ್ಲೈಕೋಸಿಟೋಲ್ ಆಸಿಡ್ಸ್. ಮೇನ್ಲಿ ಫ್ಯೂಚರ್ಸ್ ನೋಡೋದಾದರೆ ಕ್ಯಾಟ್ರಾಕ್ಟ್ ಆಗ್ಬೋದು, ಯೂಶ್ವಲಿ ಲಿವರೆಲ್ಲ ನಾರ್ಮಲಾಗಿ ಇರುತ್ತೆ ಯೂಶ್ವಲಿ. UDP ಗ್ಯಾಲಕ್ಟೋಸ್ 4 ಎಪಿಮರೈಸ್ ಡಿಫಿಷಿಯನ್ಸಿ ಇದು ರೇರಾಗಿ ಆಗೋದು. ಸೊ ಸಿಮಿಲರ್ ಟು ಕ್ಲಾಸಿಕ್ ಗ್ಲೈಕೋಸಿಮಿಯಾ, ಇದೇನು ಜಾಸ್ತಿ ಆಗೋದಿಲ್ಲ. ಇನ್ನು ಅಪ್ಲೈಡ್ ಆಸ್ಪೆಕ್ಟಿಗೆ ನೋಡಿದರೆ ಎಸೆನ್ಷಿಯಲ್ ಫಾರ್ ನ್ಯೂಬಾರ್ನ್ ನ್ಯೂಟ್ರಿಷನ್, ಇಂಪಾರ್ಟೆನ್ಸ್ ಟು ನಿಯೋನೆಟಲ್ ಸ್ಕ್ರೀನಿಂಗ್. ನ್ಯೂಬಾರ್ನ್ಗೆ ನ್ಯೂಟ್ರಿಷನ್ಗೆ ಎಫೆಕ್ಟ್ ಬೇಕು ಮತ್ತು ನಿಯೋನೆಟಲಲ್ಲಿ ಸ್ಕ್ರೀನಿಂಗ್ ಮಾಡಬೇಕು. ಪ್ರಿವೆಂಟ್ ಲಿವರ್ ಫೇಲ್ಯೂರ್. ಎಂತಕ್ಕೆ ಸ್ಕ್ರೀನಿಂಗ್ ಮಾಡ್ತಾರೆ ಅಂದರೆ ಲಿವರ್ ಫೇಲ್ಯೂರು, ಬ್ರೈನ್ ಡ್ಯಾಮೇಜು, ಕ್ಯಾಟ್ರಾಕ್ಟ್ ಫಾರ್ಮೇಷನ್ ಇವೆಲ್ಲದರೂ ನೋಡ್ತಾರೆ. ಟ್ರೀಟ್ಮೆಂಟ್ ಬಂದುಬಿಟ್ಟು ಡಯಟ್ ಇಂಟೇಕ್ ಆಫ್ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ ಬೇಬೀಸ್. ಸೊ ಏನಾದರೂ ಇದರಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಚಿಕ್ಕ ಮಗುಗೆ ಲ್ಯಾಕ್ಟೋಸ್ ಫ್ರೀ ಮಿಲ್ಕ್ನ ಡಯಟಲ್ಲಿ ಕೊಡಬೇಕು. ಫಾರ್ಮುಲಾ ಫೀಡ್ ವಿತ್ ಡಸ್ ನಾಟ್ ಕಂಟೈನ್ಸ್ ಲ್ಯಾಕ್ಟೋಸ್. ಸೊ ಆ ಮಿಲ್ಕ್ ಏನಿದೆಯಲ್ಲ ಬೇಬಿ ಕೊಡೋದು ಅದು ಲ್ಯಾಕ್ಟೋಸ್ ಫ್ರೀ ಇರಬೇಕು, ಅಂದರೆ ಲ್ಯಾಕ್ಟೋಸ್ ಇರಬಾರ್ದು, ಆ ಥರ ಕೊಡಬೇಕು. ನೆಕ್ಸ್ಟು
ಮೆಟಬಾಲಿಸಮ್ ಆಫ್ ಫ್ರಕ್ಟೋಸ್ ನೋಡೋಣ. ಇಂಟ್ರೊಡಕ್ಷನ್. ಫ್ರಕ್ಟೋಸ್ ಇಸ್ ಅ ಎಕ್ಸೋಕೈನೇಸ್ ಮೊನೊಸ್ಯಾಕರೈಡ್. ಸೊ ಗ್ಯಾಲಕ್ಟೋಸ್ ಏನಿದೆ ಅದು ಎಕ್ಸೋಕೈನೇಸ್ ಮೊನೊಸ್ಯಾಕರೈಡ್. ಇದು ಕೀಟೋ ಎಕ್ಸೋ ಮೊನೊಸ್ಯಾಕರೈಡ್. ಡಯಟ್ರಿ ಸೋರ್ಸ್ ಬಂದುಬಿಟ್ಟು ಫ್ರೂಟ್ಸು, ಹನಿ, ಸುಕ್ರೋಸ್ ಇರುತ್ತೆ. ಇನ್ನು ಅಬ್ಸಾರ್ವ್ ಆಫ್ ದಿ ಇಂಟೆಸ್ಟೈನ್ ಆ್ಯಂಡ್ ಮೆಟಬಲೈಸ್ ಆ್ಯಂಡ್ ಮೇನ್ಲಿ ಇನ್ ದ ಲಿವರ್. ಸೊ ಇಂಟೆಸ್ಟೈನಲ್ಲಿ ಅಬ್ಸರ್ವ್ ಆಗುತ್ತೆ, ಲಿವರಲ್ಲಿ ಮೆಟಬಲೈಸ್ ಆಗುತ್ತೆ. ಎಂಟ್ರಿ ಥ್ರೂ ಮೆಟಬಾಲಿಸಮ್ ಇಂಡಿಪೆಂಡೆಂಟ್ ಆಫ್ ದಿ ಇನ್ಸುಲಿನ್ ಆ್ಯಂಡ್ ಬೈಪಾಸ್ ದ PFK1 ರೆಗ್ಯುಲೇಷನ್. ಅದರ್ ನೇಮ್ ಏನಾದರೂ ಇದೆಯಾ ಈ ಪಾತ್ವೆಗೆ ಅಂತ ನೋಡೋದಾದರೆ ಫ್ರಕ್ಟೋಲೈಸಿಸ್ ಇದೆ, ಪಾಲಿಯೋಲರ್ ಫ್ರಕ್ಟೋಸ್ ಪಾತ್ವೆ. ಸೊ ಇಂಡೈರೆಕ್ಟ್ ಸೋರ್ಸ್ ಆಫ್ ವಯಸ್ ಆರ್ಬಿಟಲ್. ಇನ್ನು ಬಯೋಕೆಮಿಕಲ್ ಯೂಸಸ್ ಆಫ್ ಫ್ರಕ್ಟೋಸ್ ನೋಡಿದರೆ ರ್ಯಾಪಿಡ್ ಎನರ್ಜಿ ಕೊಡುತ್ತೆ, ಕನ್ವರ್ಷನ್ ಟು ಗ್ಲೂಕೋಸ್ ಆ್ಯಂಡ್ ಗ್ಲೈಕೋಜನ್ ಫ್ಯಾಟಿ ಆ್ಯಸಿಡ್, ಲಿಪೋಜೆನಿಸಿಸ್. ಸೊ ನೆಕ್ಸ್ಟು, ಸೊ ರ್ಯಾಪಿಡಾಗಿ ಎನರ್ಜಿ ಕೊಡುತ್ತೆ, ಗ್ಲೂಕೋಜನ್ ಫ್ಯಾಟಿ ಆ್ಯಸಿಡಾಗಿ ಕನ್ವರ್ಷನ್ ಆಗುತ್ತೆ, ಫಾರ್ಮೇಷನ್ ಆಫ್ ಸಾರ್ಬಿಟಲ್ ಥ್ರೂ ಪಾಲಿಯೋಲ್ ಪಾತ್ವೆಯಿಂದ ಸಾರ್ಬಿಟಲ್ ಆಗಿ ಕನ್ವರ್ಷನ್ ಆಗುತ್ತೆ. ಸೈಟ್ ಆಫ್ ಅಕರೆನ್ಸ್ ಯಾವ್ಯಾವ ಇದರಲ್ಲಿ ಇದಾಗುತ್ತೆ ಅಂತೇಳಿ ಜಾಗದಲ್ಲಿ ಲಿವರು, ಕಿಡ್ನಿ, ಸ್ಮಾಲ್ ಇಂಟೆಸ್ಟೈನು, ಅಡಿಪೋಸ್ ಟಿಶ್ಯೂ ಆಫ್ ದಿ ಸೈಟೋಪ್ಲಾಸಮ್. ಸೊ ಲಿವರು, ಕಿಡ್ನಿ, ಸ್ಮಾಲ್ ಇಂಟೆಸ್ಟೈನ್ ಮೇಜರು, ಅಡಿಪೋಸ್ ಟಿಶ್ಯೂನಲ್ಲಿ ಮೈನರ್ ಪಾತ್ವೆ ಅಕರೆನ್ಸ್ ಆಗುತ್ತೆ, ಸೈಟೋಪ್ಲಾಸಮ್. ಈ ಸ್ಟೆಪ್ಸ್ ನೋಡಿದರೆ ಫ್ರಕ್ಟೋಸಲ್ಲಿ ಫಸ್ಟು ಫ್ರಕ್ಟೋಸಿಂದ ಫ್ರಕ್ಟೋಸ್ 1 ಫಾಸ್ಫೇಟಾಗಿ ಕನ್ವರ್ಷನ್ ಆಗುತ್ತೆ. ಸೊ ATPಯಿಂದ ADP. ಇಫ್ ಇನ್ ಕೇಸ್ ಏನಾದರೂ ಕನ್ವರ್ಷನ್ ಆಗಿಲ್ಲ ಅಂದರೆ ಅದು ಎಸೆನ್ಷಿಯಲ್ ಫ್ರಕ್ಟೋಸ್ ಯೂರಿಯಾನ ಕಾಸ್ ಮಾಡುತ್ತೆ, ಅಂದರೆ ಫ್ರಕ್ಟೋಸ್ ಇನ್ ಯೂರಿನ್. ನೆಕ್ಸ್ಟ್ ಫ್ರಕ್ಟೋಸ್ 1 ಫಾಸ್ಫೇಟಿಂದ ಆಲ್ಡೋಸ್ B ಅನ್ನೋ ಎಂಜೈಮ್ ಏನಾದರೂ ಡಿಫಿಷಿಯನ್ಸಿ ಆದರೆ ಹೆರಿಡಿಟರಿ ಫ್ರಕ್ಟೋಸ್ ಇಂಟಾಲರೆನ್ಸ್ ಆಗುತ್ತೆ. ಫ್ರಕ್ಟೋಸ್ 1 ಫಾಸ್ಫೇಟಿಂದ ಡಿ ಗ್ಲಿಸರಾಲ್ಡಿಹೈಡ್ ಕನ್ವರ್ಷನ್ ಆಗುತ್ತೆ, ಡಿ ಗ್ಲಿಸರಾಲ್ಡಿಹೈಡಿಂದ ಥ್ರಯೋಸ್ ಕೈನೇಸ್ ಆಗಿ ಕನ್ವರ್ಷನ್ ಆಗುತ್ತೆ, ಅಲ್ಲಿ ATP ರಿಕ್ವೈರ್ಮೆಂಟ್. ಟೋಟಲಿ ಪಾತ್ವೆನಲ್ಲಿ 2 ATP ರಿಕ್ವೈರ್ಮೆಂಟ್ ಬರುತ್ತೆ. ನೆಕ್ಸ್ಟು ಡಿ ಗ್ಲಿಸರಾಲ್ಡಿಹೈಡಿಂದ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿ ಅಲ್ಲಿಂದ ಸೀದಾ ಗ್ಲೈಕೋಲೈಸಿಸ್ಗೆ ಹೋಗುತ್ತೆ ಪಾತ್ವೆ. ಸೊ ಇಷ್ಟು ಏನಿದೆ ಫ್ರಕ್ಟೋಸ್ ಪಾತ್ವೆದಾಯಿತು. ಸ್ಟೆಪ್ಸ್ ಎಲ್ಲ ಮುಗೀತು. ಎಕ್ಸ್ಟ್ರಾ ಹೆಪಾಟಿಕ್ ಫ್ರಕ್ಟೋಸ್ ಮೆಟಬಾಲಿಸಮ್ ಅಂದರೆ ಅಲ್ಲಿ ಬಿಟ್ಟು ಇನ್ನೆಲ್ಲಿ ಮೆಟಬಾಲಿಸಮ್ ಆಗುತ್ತೆ ಅಂತೇಳಿ. ಅಲ್ಲಿ ಬಿಟ್ಟು ಅಂದರೆ ಎಕ್ಸೋಕೈನೇಸ್ ಕನ್ವರ್ಟ್ ಇಂಟು ಫ್ರಕ್ಟೋಸ್ 6 ಫಾಸ್ಫೇಟ್. ಸೊ ಅಕರೆನ್ಸ್ ಮಸಲ್ ಆ್ಯಂಡ್ ಅಡಿಪೋಸ್ ಟಿಶ್ಯೂ, ಮೈನರ್ ಪಾತ್ವೆ. ಆಗಲೇ ಹೇಳ್ದಂಗೆ ಇದರಲ್ಲಿ ಮೈನರ್ ಪಾತ್ವೆನಲ್ಲಿ ಅಕರೆನ್ಸ್ ಆಗುತ್ತೆ, ಅಡಿಪೋಸ್ ಟಿಶ್ಯೂನಲ್ಲಿ ಮತ್ತು ಮಸಲ್ನಲ್ಲಿ. ಎನರ್ಜೆಟಿಕ್ಸ್ ನೋಡಿದ್ರೆ ಟೋಟಲ್ 2 ATP ಯೂಸ್ ಆಗುತ್ತೆ. ATP yield ಆಫ್ಟರ್ ಗ್ಲೈಕೋಲೈಸಿಸ್ ಸೇಮ್ ಎಸ್ ಅ ಗ್ಲೂಕೋಸ್, ರ್ಯಾಪಿಡ್ ATP ಡಿಪ್ಲಿಕೇಶನ್ ಆನ್ ಡಿಸಾರ್ಡರ್ಸ್. ರೆಗ್ಯುಲೇಷನ್ಸ್ ನೋಡಿದರೆ ಫ್ರಕ್ಟೋಸ್ ಅವೈಲಬಿಲಿಟಿ. ಸೊ ರೆಗ್ಯುಲೇಷನ್ಸ್ ಫ್ರಕ್ಟೋಸ್ ಯಾವ ರೀತಿ ನಮ್ಮ ಬಾಡಿನಲ್ಲಿ ಅವೈಲಬಿಲಿಟಿ ಇದೆ ಅದ್ರ ಮೇಲೂ ಡಿಪೆಂಡ್ ಆಗಿದೆ. ಬೈಪಾಸ್ ಫಾಸ್ಫೋಫ್ರಕ್ಟೋಕೈನೇಸ್ ಅದು ಪ್ರಮೋಟ್ ದ ಲಿಪೋಜೆನಿಸಿಸ್. ಬೈಪಾಸ್ ಆಗಿ ಏನಾದರೂ ಫಾಸ್ಫೋಫ್ರಕ್ಟೋಕೈನೇಸ್ ಇದ್ದರೆ ಅದು ಲಿಪೋಜೆನಿಸಿಸ್ನ ಪ್ರಮೋಟ್ ಮಾಡುತ್ತೆ. ಡಿಸಾರ್ಡರ್ಸ್ ನೋಡಿದ್ರೆ ನಮ್ಗೆ ಆಲ್ರೆಡಿ ಗೊತ್ತು, ಒಂದು ಎಸೆನ್ಷಿಯಲ್ ಫೆಂಟೋಸ್ಯೂರಿಯಾ, ಇನ್ನೊಂದು ಹೆರಿಡಿಟರಿ ಫ್ರಕ್ಟೋಸ್ ಇಂಟಾಲರೆನ್ಸ್. ಸೊ ಎಸೆನ್ಷಿಯಲ್ ಫೆಂಟೋಸ್ಯೂರಿಯಾದಲ್ಲಿ ಫ್ರಕ್ಟೋಕೈನೇಸ್ ಎಂಜೈಮ್ ಡಿಫಿಷಿಯನ್ಸಿ ಇರುತ್ತೆ. ನೆಕ್ಸ್ಟ್ ಬಯೋಕೆಮಿಕಲ್ ಡಿಫೆಕ್ಟ್ ನೋಡಿದ್ರೆ ಫ್ರಕ್ಟೋಸ್ ಈಸ್ ನಾಟ್ ಫಾಸ್ಫೋರೈಲೇಟೆಡ್. ಕ್ಲಿನಿಕಲ್ ಫೀಚರ್ಸ್ ನೋಡಿದ್ರೆ ಬಿನೈನ್ ಕಂಡೀಷನ್, ಫ್ರಕ್ಟೋಸ್ ಇನ್ ಬ್ಲಡ್ ಆ್ಯಂಡ್ ಯೂರಿನ್. ಫ್ರಕ್ಟೋಸು ಬ್ಲಡ್ಡಲ್ಲಿ ಮತ್ತು ಯೂರಿನಲ್ಲಿ ಎರಡು ಕಡೆ ಅಕ್ಯುಮುಲೇಷನ್ ಆಗ್ತಿರುತ್ತೆ. ಹೆರಿಡಿಟರಿ ಫ್ರಕ್ಟೋಸ್ ಇಂಟಾಲರೆನ್ಸ್ ನೋಡಿದ್ರೆ ಎಂಜೈಮ್ ಡೆಫಿಷಿಯಂಟಿ ಬಂದುಬಿಟ್ಟು ಆರ್ಡಲೈಸ್ B ಅನ್ನೋ ಎಂಜೈಮ್ ಡೆಫಿಷಿಯನ್ಸಿ ಇರುತ್ತೆ. ಇನ್ಹೆರಿಟೆಡ್ ಆಟೋಸೋಮಲ್ ರಿಸೆಸಿವ್. ಸೊ ಅಕ್ಯುಮುಲೇಷನ್ ಆಫ್ ಮೆಟಬಾಲಿಸಮ್ ಫ್ರಕ್ಟೋಸ್ 1 ಫಾಸ್ಫೇಟ್ ಏನಿರುತ್ತೆ ಅದು ಅಕ್ಯುಮುಲೇಷನ್ ಆಗುತ್ತೆ. ಪ್ಯಾಥೋಜೆನಿಸಿಟಿ ನೋಡೋದಾದರೆ ಗ್ಲೈಕೋಜಿನೋಲೈಸಿಸ್ ಆಗ್ಬೋದು, ಗ್ಲೂಕೋಜೆನಿಸಿಸ್ ಆಗ್ಬೋದು. ಕ್ಲಿನಿಕಲ್ ಫೀಚರ್ಸಲ್ಲಿ ವಾಮಿಟಿಂಗು ಆಫ್ಟರ್ ಫ್ರಕ್ಟೋಸ್ ಇಂಟೇಕ್. ಇಫ್ ಇನ್ ಕೇಸ್ ಅವ್ರೇನಾದರೂ ಫ್ರಕ್ಟೋಸ್ ಇರೋ ಅಂಥ ಯಾವುದೋ ಒಂದು ಶುಗರ್ ಆಗಲಿ ಏನೋ ಒಂದು ಕಂಟೆಂಟ್ ಆಗಲಿ ತೊಗೊಂಡ್ರು ಅಂದರೆ ವಾಮಿಟಿಂಗ್ ಆಗೋದು, ಜಾಂಡೀಸು, ಹೆಪಟೋಮೆಗಾಲೆ, ರೀನಲ್ ಡಿಸ್ಫಂಕ್ಷನ್ ಇಷ್ಟೂ ಆಗಬಹುದು ಯಾವಾಗ ಹೆರಿಡಿಟರಿ ಫ್ರಕ್ಟೋಸ್ ಇಂಟಾಲರೆನ್ಸ್ ಕಂಡೀಷನಲ್ಲಿ. ನೆಕ್ಸ್ಟ್ ಫ್ರಕ್ಟೋಸ್ 1,6 ಬೈಫಾಸ್ಫೇಟ್ ಡಿಫಿಷಿಯನ್ಸಿ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ತಿಳ್ಕೊಂಡಿರಿ. ಇಂಪೇರ್ಡ್ ಗ್ಲೂಕೋಜಿನೋಸಿಸ್, ಹೈಪೋಗ್ಲೈಸಿಮಿಯಾ ಆ್ಯಂಡ್ ಲ್ಯಾಕ್ಟಿಕ್ ಅಸಿಡೋಸಿಸ್. ಅಪ್ಲೈಡ್ ನೋಡೋದಾದರೆ ಹೈ ಫ್ರಕ್ಟೋಸ್ ಇಂಟೇಕ್ ಲಿಂಕ್ಡ್ ಇನ್ ಫ್ಯಾಟಿ ಲಿವರ್. ಹೈ ಫ್ರಕ್ಟೋಸ್ ಇಂಟೇಕ್ ಲಿಂಕ್ಡ್ ಟು ಫ್ಯಾಟಿ ಲಿವರ್, ಇನ್ಸುಲಿನ್ ರೆಸಿಸ್ಟೆನ್ಸ್, ಹೈಪರ್ ಟ್ರೈಗ್ಲಿಸರಿಡೀಮಿಯಾ. ಇಷ್ಟು ಏನಿದೆ ಅದು ಹೈ ಫ್ರಕ್ಟೋಸ್ ಲಿಂಕೇಜಿಗೆ. ಇಂಪಾರ್ಟೆನ್ಸ್ ಇನ್ ಪೀಡಿಯಾಟಿಕ್ ಮೆಟಬಾಲಿಸಮ್ ಸ್ಕ್ರೀನಿಂಗ್. ಸೊ ಪೀಡಿಯಾಟಿಕ್ಸ್ ಏನಿರ್ತಾರೆ ಅವರಲ್ಲಿ ಮೆಟಬಾಲಿಕ್ ಸ್ಕ್ರೀನಿಂಗ್ ಮಾಡೋದು, ಅಂದರೆ ಫ್ರಕ್ಟೋಸ್ ಅವ್ರ ಬಾಡಿನಲ್ಲಿ ತೊಗೊಂಡು ಕ್ಲೀನಾಗಿ ಮೆಟಬಲೈಸ್ ಆಗಿ ಅಬ್ಸಾರ್ಪ್ಷನ್, ರೀಅಬ್ಸಾರ್ಪ್ಷನ್ ಎಲ್ಲ ಕರೆಕ್ಟಾಗಿ ಆಗ್ತಿದೆಯೋ ಇಲ್ವೋ ಅಂತೇಳಿ. ಅವಾಯ್ಡ್ ಫ್ರಕ್ಟೋಸ್ ಇನ್ HFA ಪೇಷಂಟ್, ಅಂದರೆ ಹೆರಿಡಿಟರಿ ಫ್ರಕ್ಟೋಸ್ ಇಂಟಾಲರೆನ್ಸ್ ಪೇಷಂಟಲ್ಲಿ ಅವಾಯ್ಡ್ ಮಾಡಬೇಕು ಫ್ರಕ್ಟೋಸ್ನ. ಎನರ್ಜಿ ಸೋರ್ಸ್ ಆಫ್
ಸ್ಪರ್ಮಟೋಜೆನಿಸಿಸ್. ಸೊ ಇನ್ ಮೇಲ್ಸಲ್ಲಿ ಏನು ಸ್ಪರ್ಮ್ ಜೆನೆಷನ್ ಇದು ಸೆಮೆನ್ ಅಥವಾ ಸ್ಪರ್ಮ್ ಏನೇನು ಜೆನೆಸಿಸ್ ಆಗುತ್ತೆ ಅಂದರೆ ಏನು ಸಿಂಥಸಿಸ್ ಆಗುತ್ತೆ ಆ ಟೈಮಲ್ಲಿ ಫ್ರಕ್ಟೋಸು ಹೆಲ್ಪ್ ಮಾಡುತ್ತೆ, ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇನ್ನು ಸಾರ್ಬಿಟಲ್ ಪಾತ್ವೆ. ಸೊ ಸಾರ್ಬಿಟಲ್ ಪಾತ್ವೆನ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಕ್ವಶನ್ ಬಂದುಬಿಟ್ಟು ಸಾರ್ಬಿಟಲ್ ಪಾತ್ವೆ ಆಫ್ ಫ್ರಕ್ಟೋಸ್ ಮೆಟಬಾಲಿಸಮ್ ಆ್ಯಂಡ್ ಇಟ್ಸ್ ಅಸೋಸಿಯೇಟ್ ಡಿಸಾರ್ಡರ್ಸ್ ಅಂತ ಇರಬೇಕು, 5 ಮಾರ್ಕ್ಸ್ ಕ್ವಶನ್ನು. ಸೊ ಸಾರ್ಬಿಟಲ್ ಪಾತ್ವೆಗೆ ಇನ್ನೊಂದು ಹೆಸರು ಪಾಲಿಯೋಲಲ್ ಸಾರ್ಬಿಟಲ್ ಪಾತ್ವೆ ಅಂತೇಳಿ. ಸೊ ಗ್ಲೂಕೋಸ್ ಸಾರ್ಬಿಟಲ್ ಆ್ಯಂಡ್ ಫ್ರಕ್ಟೋಸ್ ಪಾತ್ವೆ. Sorbitol pathway is a minor pathway of the glucose metabolism in which glucose is converted into sorbitol and then fructose is become highly active in hyperglycemic condition, especially diabetic mellitus. So sorbitol ಅನ್ನೋದು ಒಂದು ಮೈನರ್ ಪಾತ್ವೆ. ಸೊ ಮೆಟಬಾಲಿಸಮ್ ಗ್ಲೂಕೋಸ್ ಏನಿರುತ್ತೆ ಅದು ಕನ್ವರ್ಷನ್ ಇಂಟು ಸಾರ್ಬಿಟಲ್, ಏನು ಗ್ಲೂಕೋಸ್ ಇರುತ್ತೆ ಸಾರ್ಬಿಟಲಾಗಿ ಕನ್ವರ್ಷನ್ ಆಗುತ್ತೆ. ಆ ಸಾರ್ಬಿಟಲಾಗಿ ಕನ್ವರ್ಷನ್ ಆಗಿತ್ತು ಫ್ರಕ್ಟೋಸ್ ಬಿಕಮ್ ಹೈಲಿ ಆ್ಯಕ್ಟಿವ್ ಹೈಪರ್ಗ್ಲೈಸೆಮಿಕ್ ಕಂಡೀಷನ್. ಸೊ ಏನಾದರೂ ತುಂಬ ಗ್ಲೂಕೋಸ್ ಇದ್ದರೆ ಆವಾಗ ಫ್ರಕ್ಟೋಸ್ ಹೈಲಿ ಆ್ಯಕ್ಟಿವ್ ಆಗುತ್ತೆ, ಎಸ್ಪೆಷಲಿ ಡಯಾಬಿಟಿಕ್ ಮೆಲೈಟಿಸಲ್ಲಿ. ಸೈಟ್ ಆಫ್ ಅಕರೆನ್ಸ್ ಎಲ್ಲೆಲ್ಲಿ ಆಗುತ್ತೆ ಅಂತೆ ಫಿಸಿಯಲಾಜಿಕಲಿ ನೋಡೋದಾದರೆ, ಅಂದರೆ ನಮಗೆ ಯುಟಿಲೈಸ್ ಆಗಬೇಕು. ಸೊ ನಮ್ಮ ಬಾಡಿನಲ್ಲಿ ಆಗ್ತಿರುತ್ತೆ, ಬಟ್ ಅದು ಒಳ್ಳೆಯದೇ. ಸೊ ಅಂಥ ಕಂಡೀಷನ್ಸ್ ಫಿಸಿಯಲಾಜಿಕಲಿ ಅಂದರೆ ಸೆಮಿನಲ್ ವೆಸೈಕಲ್, ಲಿವರ್ ಆ್ಯಂಡ್ ಓವರೀಸ್. ಸೊ ಇಷ್ಟು ಫಿಸಿಯಲಾಜಿಕಲ್. ಪ್ಯಾಥಲಾಜಿಕಲ್ ಅಂದರೆ ನಮ್ಮ ಬಾಡಿನಲ್ಲಿ ಆಗಬಾರ್ದು, ಬಟ್ ಆದ್ರೂ ಆ ಪಾತ್ವೆ ನಡೀತಾ ಇರುತ್ತೆ. ಸೊ ಅದೆಲ್ಲೆಲ್ಲಿ ಅಂದರೆ ಲೆನ್ಸು, ರೆಟಿನಾ ಆ್ಯಂಡ್ ಕಿಡ್ನಿ, ಪೆರಿಪೆರಲ್ ನರ್ವಸ್, ಇಷ್ಟು ಕಡೆ ಪ್ಯಾಥಲಾಜಿಕಲ್ ಕಂಡೀಷನ್ಸಲ್ಲಿ ಆಗುತ್ತೆ. ಸ್ಟೆಪ್ಸ್ ನೋಡಿದರೆ ಸಾರ್ಬಿಟಲ್ ಪಾತ್ವೆದು ತುಂಬ ಸಿಂಪಲ್ಲಾಗಿದ್ದಾವೆ ಸ್ಟೆಪ್ಸು. ಸೊ ಡಿ ಗ್ಲೂಕೋಸಿಂದ ಡಿ ಸಾರ್ಬಿಟಲಾಗಿ ಕನ್ವರ್ಷನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್ ಆಲ್ಡೋಸ್ ರಿಡಕ್ಟೇಸ್ ಅನ್ನೋ ಎನ್ಸೈಮಿಂದ. ಸೊ ಇಲ್ಲಿಗೆ NADPH+H+ ಇಂದ NADP ಆಗಿ ರಿಡಕ್ಟೇಸ್ ಆಗುತ್ತೆ. ನೆಕ್ಸ್ಟು ಈ ಡಿ ಸಾರ್ಬಿಟಲ್ ಏನಿರುತ್ತಲ್ಲ ಡಿ ಫ್ರಕ್ಟೋಸ್ ಆಗಿ ಕನ್ವರ್ಷನ್ ಆಗುತ್ತೆ NAD+, NADH+H+. ಸೊ ಇಲ್ಲಿಗೆ ಡಿಹೈಡ್ರೋಜಿನೇಸ್ ಪ್ಲಸ್ H+ ಆ್ಯಡ್ ಆಗುತ್ತೆ. ಸೊ ಸಾರ್ಬಿಟಲ್ ಡಿಹೈಡ್ರೋಜಿನೇಸ್ ಲಿವರಲ್ಲಿ ಇದಾಗುತ್ತೆ. ಎನರ್ಜೆಟಿಕ್ಸ್ ನೋಡೋದಾದರೆ ಸಾರ್ಬಿಟಲ್ ಪಾತ್ವೆನಲ್ಲಿ ಕನ್ಸ್ಯೂಮ್ NADPH ರೆಡ್ಯೂಸಸ್ ದ ಆಕ್ಸಿಡೆಂಟ್ ಡಿಫೆಂಟ್ ಪ್ರೊಡ್ಯೂಸಸ್ NADPH ಇನ್ ಸೆಕೆಂಡ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಿದೆ NADPHನ ಕನ್ಸ್ಯೂಮ್ ಮಾಡ್ಕೊಳುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಒಂದು ಯುಟಿಲೈಸು ಒಂದು ಯೂಸ್ಡು ಮುಗೀತು. ರೆಗ್ಯುಲೇಷನ್ಸ್ ನೋಡಿದ್ರೆ ಬ್ಲಡ್ ಗ್ಲೂಕೋಸ್ ಕಾನ್ಸಂಟ್ರೇಷನ್, ಬ್ಲಡ್ಡಲ್ಲಿ ಗ್ಲೂಕೋಸ್ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು. ನೆಕ್ಸ್ಟ್ ಆಲ್ಡೋಸ್ ರಿಡಕ್ಟೇಸ್ ಆಕ್ಟಿವಿಟಿ, ಆ ಎನ್ಸೈಮ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಹೈಲಿ ಆಕ್ಟಿವ್ ಇನ್ ಡಯಾಬಿಟಿಕ್ ಮೆಲೈಟಿಸ್, ಡಯಾಬಿಟಿಕ್ಸ್ ಪೇಷಂಟಲ್ಲಿ ಅವರಲ್ಲಿ ಏನು ತಿಂದಂಥ ಗ್ಲೂಕೋಸು ಸೀದಾ ಬ್ಲಡ್ಡಲ್ಲೇ ಸರ್ಕ್ಯುಲೇಷನ್ ಆಗ್ತಿರುತ್ತೆ. ಸೊ ಅವಾಗ ಏನಿರುತ್ತೆ ಈ ಗ್ಲೂಕೋಸ್ ಎಲ್ಲ ಸಾರ್ಬಿಟಲ್ ಆಗಿ ಅದು ಇದು ಎಲ್ಲ ಆಗ್ಬಿಟ್ಟು ಒಟ್ಟು ಏನಿದೆ ಬಾಡಿಲಿ ಹೋದ ತಕ್ಷಣ ಎಲ್ಲ ಮೆಟಬಾಲಿಸಮ್ ಆಗಿ ಎಲ್ಲೆಲ್ಲಿ ಏನೇನು ಹೋಗ್ಬೇಕು ಅಲ್ಲೆಲ್ಲಿ ಅದೇ ಸರಿಯಾಗಿ ಆಗ್ತಿರಬೇಕು. ಅದು ಆಗ್ತಿಲ್ಲ ಅಂದರೆ ಬೇರೆ ಆಗಿ ಡಿಸೀಸ್ ಕಾಸ್ ಆಗಿಬಿಡುತ್ತೆ. ಸೊ ಅದೇ ಥರ ಗ್ಲೂಕೋಸ್ ಬ್ಲಡ್ಡಲ್ಲಿ ಫ್ರೀಯಾಗಿ ಓಡಾಡ್ತಿರುತ್ತೆ, ಅದು ಸಾರ್ಬಿಟಲ್ ಮಾಡುತ್ತೆ. ಜಾಸ್ತಿ ಸಾರ್ಬಿಟಲ್ ಕನ್ವರ್ಷನ್ ಆಗಿತ್ತು, ಜಾಸ್ತಿ ಅದು ಎಲ್ಲಿ ಯುಟಿಲೈಸ್ ಆಗಬೇಕು ಅಲ್ಲಿ ಯುಟಿಲೈಸ್ ಆಗ್ದಲೇ ಸೀದಾ ಹೋಗ್ಬಿಟ್ಟು ಲೆನ್ಸಲ್ಲಿ, ರೆಟಿನಾದಲ್ಲಿ, ಪೆರಿಫೆರಲ್ ನರ್ವಸಲ್ಲಿ ಎಲ್ಲ ಹೋಗಿ ಅಕ್ಯುಮುಲೇಷನ್ ಆಗಿ ಏನಾದ್ರು ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಲೀಡ್ ಮಾಡಬೇಕು ಅದು ಮಾಡ್ಕೊಳುತ್ತೆ. ಇನ್ನು ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ನೋಡಿದರೆ ಸಾರ್ಬಿಟಲ್ ಈಸ್ ಆಸ್ಮೋಟಿಕಲಿ ಆ್ಯಕ್ಟಿವ್, ಅಕ್ಯುಮುಲೇಷನ್ ಇನ್ ಟಿಶ್ಯೂ ಲ್ಯಾಕಿಂಗ್ ಆಫ್ ಸಾರ್ಬಿಟಲ್ ಡಿಹೈಡ್ರೋಜಿನೇಸ್. ಸೊ ಸಾರ್ಬಿಟಲು ಆಸ್ಮೋಟಿಕಲಿ ಆ್ಯಕ್ಟಿವ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಸೊ ಅಕ್ಯುಮುಲೇಷನ್ ಟಿಶ್ಯೂನಲ್ಲಿ ಹೋಗ್ಬಿಟ್ಟು ಅಕ್ಯುಮುಲೇಷನ್ ಆಗುತ್ತೆ. ಸೊ ಡ್ಯೂ ಟು ಅಲ್ಲಿ ಸಾರ್ಬಿಟಲ್ ಡಿಹೈಡ್ರೋಜಿನೇಸ್ ಅನ್ನೋ ಎನ್ಸೈಮ್ ಇರೋದಿಲ್ಲ. ಸೊ ಹಂಗಾಗ್ಬಿಟ್ಟು ಅದು ಕನ್ವರ್ಷನ್ ಆಗೋದಿಲ್ಲ, ಹೋಗ್ಬಿಟ್ಟು ಟಿಶ್ಯೂನಲ್ಲಿ ಅಕ್ಯುಮುಲೇಷನ್ ಆಗುತ್ತೆ. ಡಿ ಸಾರ್ಬಿಟಲ್ ಏನಿರುತ್ತೆ ಅದನ್ನೇ. ಕಾಸಸ್ ಆಫ್ ಸೆಲ್ ಸ್ವೆಲ್ಲಿಂಗ್ ಆ್ಯಂಡ್ ಎಡಿಮಾ, ಸೊ ಸೆಲ್ ಸ್ವೆಲ್ಲಿಂಗು ಮತ್ತು ಎಡಿಮಾನ ಕಾಸ್ ಮಾಡುತ್ತೆ. ಇನ್ನು ನೆಕ್ಸ್ಟು ಟಿಶ್ಯೂ ಎಫೆಕ್ಟ್, ಯಾವ್ಯಾವ ಟಿಶ್ಯೂನಲ್ಲಿ ಏನೇನು ಅಫೆಕ್ಟ್ ಮಾಡುತ್ತೆ, ಏನೇನು ಕ್ಲಿನಿಕಲ್ ಕಂಡೀಷನ್ ಅಂತೇಳಿ. ಲೆನ್ಸಲ್ಲಿ ನೋಡಿದ್ರೆ ಕ್ಯಾಟ್ರಾಕ್ಟ್ ಫಾರ್ಮೇಷನ್ ಆಗುತ್ತೆ, ರೆಟಿನಾದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಅಂತ ಕಾಸ್ ಮಾಡುತ್ತೆ, ಕಿಡ್ನಿನಲ್ಲಿ ಡಯಾಬಿಟಿಕ್ ನೆಫ್ರೋಪತಿ ಅಂತ ಕಾಸ್ ಮಾಡುತ್ತೆ, ನರ್ವಸ್ ಟಿಶ್ಯೂನಲ್ಲಿ ಪೆರಿಪೆರಲ್ ನ್ಯೂರೋಪತಿ ಅಂತ ಕಾಸ್ ಮಾಡುತ್ತೆ. ಸೊ ಇಷ್ಟು ಏನಿದೆ ಗ್ಯಾಲಕ್ಟೋಸ್ ಆ್ಯಂಡ್ ಫ್ರಕ್ಟೋಸ್ ಆ್ಯಂಡ್ ಸಾರ್ಬಿಟಲ್ ಪಾತ್ವೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ವಿತ್ ಅಸೋಸಿಯೇಟ್ ಡಿಸಾರ್ಡರ್ಸ್. ಸೊ ಇದೇನಿದೆ BSc MLT 3rd ಇಯರ್ ಅವ್ರಿಗೆ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ.